ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಇವತ್ತಿನ ವಿಡಿಯೋದಲ್ಲಿ ಆಲ್ರೆಡಿ ತಮ್ಮನೇಲಿ ನೋಡಿದರೆ ನಿಮಗೆಲ್ಲರಿಗೂ ಗೊತ್ತಿರುತ್ತಲ್ವಾ, ಪ್ರೆಗ್ನೆನ್ಸಿ ರಿಲೇಟೆಡ್ ವಿಡಿಯೋ ಮಾಡ್ತಾ ಇದ್ದೀನಿ. ನನಗೆ ಆಲ್ರೆಡಿ 2 ಗಂಡು ಮಕ್ಕಳೇ ಆಗಿರೋದ್ರಿಂದ ಅದ್ರ ಬಗ್ಗೆ ಸ್ವಲ್ಪ ನನಗೆ ತಿಳಿದಿರೋದನ್ನು ನಿಮ್ಗೆ ಹೇಳ್ತಾ ಇದ್ದೀನಿ. ತಿಳಿದಿರೋದ್ರಿಂದ ಆಲ್ಮೋಸ್ಟ್ 90% ಸೇಮ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಬೇಕಾದರೆ ಯಾರಾದರೂ ಪ್ರೆಗ್ನೆಂಟ್ ಇದ್ದರೆ ದಯವಿಟ್ಟು ಒಂದ್ಸಲಿ ಫಾಲೋ ಮಾಡ್ಕೊಳ್ಳಿ. ನಿಮ್ಗೆ ಯಾವ್ಯಾವ ಸಿಮ್ಟಮ್ಸ್ ಇದೆ ಅಂತ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಓಕೆನಾ? ಸ್ಟಾರ್ಟ್ ಮಾಡೋಣ. ಈಗ ಮೊದಲನೇದು ಯಾವ ಸಿಮ್ಟಮ್ಸ್ ಅಂದರೆ, ಮೊದಲನಿಗೆ ಗಂಡು ಮಗು ಏನಾದರೂ ಹೊಟ್ಟೆಲಿದ್ರೆ ಫೇಸ್ ಎಲ್ಲ ಸ್ವಲ್ಪ ಡಲ್ ಆಗುತ್ತೆ. ಸ್ವಲ್ಪ ಅಂದರೆ ಸ್ವಲ್ಪ ಬ್ಲಾಕ್, ಎಷ್ಟೇ ವೈಟ್ ಆಗಿದ್ರು ಸ್ವಲ್ಪ ಬ್ಲಾಕ್ ಆಗ್ತಾ ಬರ್ತಾ ಇರುತ್ತೆ. ಈ ಕತ್ತಲ ಹತ್ರ ಏನಿರುತ್ತೆ, ಕತ್ತತ್ರ ಎಲ್ಲ ಬ್ಲ್ಯಾಕ್ ಆಗ್ತಾ ಇರುತ್ತೆ. ನೀವು ಎಷ್ಟೇ ತೊಳೆದ್ರು ಕ್ಲೀನ್ ಮಾಡಿದ್ರು ಕೂಡ ಅದು ಹೋಗೋದಿಲ್ಲ. ಸೊ ಆ ಥರ ಇರುತ್ತೆ. ಫೇಸಲ್ಲಿ ಹಾಗೇ ಡಾರ್ಕ್ ಆಗಿ ಪಿಂಪಲ್ಸ್ ಆಗ್ತಾ ಇರುತ್ತೆ. ಆಲ್ಮೋಸ್ಟ್ ಫಸ್ಟ್ ಟ್ರೈಮಿಸ್ಟರಿಂದನೇ ನಿಮಗೆ ಫೇಸೆಲ್ಲ ಸ್ವಲ್ಪ ಡ್ರೈ ಆಗೋದು ಆ ಥರ ಎಲ್ಲ ಆಗ್ತಾ ಇರುತ್ತೆ. ಇದು ಫಸ್ಟ್ ಒನ್ನು. ಸೆಕೆಂಡ್ ಒನ್ ಬಂದು ನಿಮಗೆ ಹೊಟ್ಟೆ ಯಾವ ಥರ ಅಬ್ಸರ್ವ್ ಮಾಡ್ಬೋದು ಅಂದರೆ, ಗಂಡು ಪಾಪುಗಾದರೆ ಸ್ವಲ್ಪ ಉಪ್ಪದಂಗಿರುತ್ತೆ, ಸ್ವಲ್ಪ ಚಿಕ್ಕ ಸೈಜ್ ಇರುತ್ತೆ ಹೊಟ್ಟೆ. ಹೆಣ್ಣು ಪಾಪು ಆದರೆ ತುಂಬ ದೊಡ್ಡದಾಗಿರುತ್ತೆ ಹೊಟ್ಟೆ. ಹಾಗೆ ಹೆಣ್ಣು ಪಾಪು ಬೇಗ ಬೆಳೆಯುತ್ತೆ, ತೂಕ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಹೊಟ್ಟೆ ದಪ್ಪ ಕಾಣಿಸುತ್ತೆ. ಗಂಡು ಪಾಪು ಆದರೆ ಸ್ವಲ್ಪ ಹೊಟ್ಟೆ ಕಡಿಮೆ ಕಾಣಿಸುತ್ತೆ. ಇದನ್ನು ಕೂಡ ನೀವು ಅಬ್ಸರ್ವ್ ಮಾಡ್ಕೋಬೋದು. ಹಾಗೆಯೇ ಹೊಟ್ಟೆಯಲ್ಲಿ ಇನ್ನೊಂದು ಚೇಂಜಸ್ ಏನಾಗುತ್ತೆ ಅಂದರೆ, ಹೊಟ್ಟೆಯಲ್ಲಿ ಇದೇನು ಉದ್ದೋಕೆ ಬ್ಲ್ಯಾಕಾಗಿ ಒಂದು ಲೈನ್ ಬಂದಿರುತ್ತೆ ನೋಡ್ಕೊಳ್ಳಿ ಹೊಟ್ಟೆಯಲ್ಲಿ. ಆ ಥರ ಬಂದಿದ್ರು ಕೂಡ ನೀವು ಗಂಡು ಪಾಪು ಅಂತ ಅನ್ಕೋಬೋದು. ಆಮೇಲೆ ನೆಕ್ಸ್ಟ್ ಇನ್ನೊಂದು ಏನು ಹೇಳ್ಬೋದು ಅಂದರೆ, ಹಾರ್ಟ್ ಬೀಟು ಅಷ್ಟೇ. ಗಂಡು ಪಾಪುಗಾದರೆ ಫಸ್ಟ್ ಜಾಸ್ತಿ ಇದ್ದರೂ ಕೂಡ ಕಡಿಮೆ ಆಗ್ತಾನೇ ಬರುತ್ತೆ. ಹಾಗೆಯೇ ಗಂಡು ಪಾಪುಗೆ 140 ಒಳಗಡೆನೇ ಇರುತ್ತೆ ಹಾರ್ಟ್ ಬೀಟು. 146 ಮ್ಯಾಕ್ಸಿಮಮ್. ಅದರಿಂದ ಒಳಗಡೆನೇ ಇರುತ್ತೆ. ನಾನು ಯಾಕೆ ಹೇಳ್ತಿದ್ದೀನಿ, ನಾನು ಫಸ್ಟೇ ಹೇಳ್ಬಿಡ್ತೀನಿ, ನಾನು ಡಾಕ್ಟ್ರ್ ಅಲ್ಲ. ಆದರೆ ನನಗೆ 2 ಗಂಡು ಮಕ್ಕಳಾಗಿರೋದ್ರಿಂದ ನನಗಾಗಿರೋ ಸಿಮ್ಟಮ್ಸ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಾನು ಪ್ರೆಗ್ನೆಂಟಿಯಲ್ಲಿ ಇರಬೇಕಾದ್ರೆ ಇದೇ ಡೌಟ್ ಇತ್ತು, ಏನು ಸಿಮ್ಟಮ್ಸ್ ಇರುತ್ತೆ ಅಂತ. ಸೊ ಹಾಗಾಗಿ ನಾನು ಏನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಅದನ್ನು ನಿಮಗೆ ಹೇಳ್ತಾ ಇದ್ದೀನಿ. ಇದು ಥರ್ಡ್ ಒನ್ನು. ಫೋರ್ತ್ ಒನ್ ಬಂದು ಹೇರ್ ಗ್ರೋತ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಎಷ್ಟೇ ಏರ್ ಫಾಲ್ ಆಗಿರಲಿ, ಏರ್ ಗ್ರೋತು ನಿಮಗೆ 1 ಮಂತ್ಗೆ 1 ಇಂಚ್ ಬೆಳೀತಾ ಇದೆ ಅಂದರೆ, ನಿಮಗೆ ಪ್ರೆಗ್ನೆಂಟ್ ಇದ್ದಾಗ, ಬಾಯ್ ಬೇಬಿ ಇದ್ದಾಗ 2 ಇಂಚಸ್ ಬೆಳೆಯೋ ಚಾನ್ಸಸ್ ಇರುತ್ತೆ ಪ್ರೆಗ್ನೆಂಟ್ ಇದ್ದಾಗ. ಸೊ ಇದನ್ನು ಕೂಡ ನೀವು ಅಬ್ಸರ್ವ್ ಮಾಡ್ಕೋಬೋದು. ಹಾಗೆಯೇ ನೆಕ್ಸ್ಟ್ ಏನು ಹೇಳ್ಬೋದು ಅಂತಂದರೆ, ಊಟದ ವಿಷಯದಲ್ಲೂ ಅಷ್ಟೇ. ನಿಮಗೆ ತುಂಬ ಸ್ಪೈಸಿಯಾಗಿ ತಿನ್ಬೇಕು ಅನಿಸ್ತಾ ಇರುತ್ತೆ, ತುಂಬ ಬಿಸಿಯಾಗಿ ತಿನ್ನಬೇಕು ಅಂತ ಅನಿಸುತ್ತೆ. ಯಾವುದೇ ರೀತಿ ತಣ್ಣಗಿರೋ ಪದಾರ್ಥಗಳು ಮತ್ತು ಸ್ವೀಟ್ ಐಟಮ್ಸ್ ಆ ಥರ ಎಲ್ಲ ತಿನ್ನಬೇಕು ಅಂತ ಅನಿಸೋದೇ ಇಲ್ಲ ಅಂತಲ್ಲ, ಸ್ವಲ್ಪ ಕಡಿಮೆ ಕಂಪೇರ್ ಮಾಡಿದರೆ ಗರ್ಲ್ ಬೇಬಿಗೆ ಸ್ವಲ್ಪ ಕಡಿಮೆ. ಗರ್ಲ್ ಬೇಬಿಗೆ ತುಂಬ ಸ್ವೀಟ್ಸ್ ಬೇಕು ಅಂತ ಅನಿಸ್ತಾ ಇರುತ್ತೆ. ಆದರೆ ಬಾಯ್ ಬೇಬಿಗೆ ತುಂಬಾ ಹಾಟ್ ಅಂದರೆ ಬಿಸಿ ಐಟಮ್ಸ್ ತಿನ್ನಬೇಕು. ಹಾಗೆಯೇ ಖಾರ ಆಗಿರೋ ಸ್ಪೈಸಿಯಾಗಿ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ. ಇದು ಇನ್ನೊಂದು ಟಿಪ್ ಅಂದರೆ ಸಿಮ್ಟಮ್ ಇರುತ್ತೆ, ನೋಡ್ಕೊಳ್ಳಿ, ಒಂದ್ಸಲಿ ಅಬ್ಸರ್ವ್ ಮಾಡ್ಕೊಳ್ಳಿ. ಹಾಗೆಯೇ ಇನ್ನೊಂದು ಏನು ಹೇಳ್ಬೋದು ಅಂದರೆ, ಮೂಡ್ ಸ್ವಿಂಗ್ಸ್ ಇರುತ್ತೆ, ತುಂಬಾ ಮೂಡ್ ಸ್ವಿಂಗ್ಸ್ ಇರುತ್ತೆ. ಬಾಯ್ ಬೇಬಿ ಇದ್ದರೆ ಒಂದು ಟೈಮ್ ಇದ್ದಾಗ ಇನ್ನೊಂದು ಟೈಮ್ ಇರೋದಿಲ್ಲ. ಒಂದು ಟೈಮು ತುಂಬ ಸಾಫ್ಟಾಗಿ ಮಾತಾಡ್ತಾ ಇರ್ತೀವಿ, ಸಡನ್ನಾಗಿ ರೈಸ್ ಆಗಿಬಿಡ್ತೀವಿ. ಒಂದು ಟೈಮು ತುಂಬ ರೈಸಲ್ಲಿ ಇರ್ತೀವಿ, ಸಡನ್ನಾಗಿ ಸಾಫ್ಟ್ ಆಗಿರ್ತೀವಿ, ತುಂಬಾ ಬೇಗನೆ ಕೋಪ ಬರುತ್ತೆ. ಹೀಗೆಲ್ಲ ಆಗ್ತಾ ಇರುತ್ತೆ. ಮೂಡ್ ಸ್ವಿಂಗ್ಸ್ ತುಂಬಾ ಇರುತ್ತೆ ಬಾಯ್ ಬೇಬಿಗಾದರೆ. ಗರ್ಲ್ ಬೇಬಿಗಾದರೆ ಆ ಥರ ಇರೋದಿಲ್ಲ. ಇದು ಕೂಡ ನಾವು ಅಬ್ಸರ್ವ್ ಮಾಡ್ಕೋಬೋದು. ಹಾಗೆಯೇ ಇನ್ನೊಂದು ಏನು ಹೇಳ್ಬೋದು ಅಂದರೆ, ನಿಮಗೆ ಬಾಯ್ ಬೇಬಿ ಇದ್ದರೆ ರೈಟ್ ಸೈಡ್ ತುಂಬ ಮೂಮೆಂಟ್ಸ್ ಗೊತ್ತಾಗ್ತಾ ಇರುತ್ತೆ. ಒಂದ್ಸಲಿ ಅಬ್ಸರ್ವ್ ಮಾಡ್ಕೊಳ್ಳಿ, ರೈಟ್ ಇದೆಯಾ ಲೆಫ್ಟ್ ಇದೆಯಾ ಅಂತ. ಬಾಯ್ ಬೇಬಿ ಇದ್ದರೆ ರೈಟ್ ಸೈಡ್ ತುಂಬಾ ಮೂಮೆಂಟ್ಸ್ ಇರುತ್ತೆ. ಹಾಗೆ ನಮ್ಗೆ ಗೊತ್ತಿಲ್ಲದೇ ಇನ್ನೊಂದು ವಿಷಯ ಅಂದರೆ, ಮಲಗೋ ಟೈಮಲ್ಲಿ ನಮಗೆ ಗೊತ್ತಿಲ್ಲದೇ ಲೆಫ್ಟ್ ಸೈಡ್ ತಿರ್ಕೊಂಡು ಮಲ್ಕೋತಾ ಇರ್ತೀವಿ. ಮಲಗೋದ್ರಲ್ಲಿ ಕೂಡ ಡಿಫ್ರೆನ್ಸ್ ಇರುತ್ತೆ. ಗರ್ಲ್ ಬೇಬಿ ಆದರೆ ನಾವು ರೈಟ್ ಸೈಡ್ ತಿರುಗಿ ಬರುತ್ತಾ ಇರ್ತೀವಿ ಜಾಸ್ತಿ. ಆದರೆ ಬಾಯ್ ಬೇಬಿ ಆದರೆ ನಾವು ಲೆಫ್ಟ್ ಸೈಡ್ ತಿರ್ಕೊಂಡೇ ಮಲ್ಕೋತಾ ಇರ್ತೀವಿ. ಇದು ಕೂಡ ಇರುತ್ತೆ ಸಿಮ್ಟಮ್ಸು. ಇದು ಪ್ರತಿಯೊಬ್ಬರಿಗೂ ಇರಬೇಕಂತಲ್ಲ, ಇದರಲ್ಲಿ ಕೆಲವ್ರಿಗೆ ಇರುತ್ತೆ. ಇವಾಗ ನಾನು ಫಸ್ಟ್ ಬೇಬಿಗೆ ಕೆಲವೊಂದು ಸಿಮ್ಟಮ್ಸ್ ಇತ್ತು, ನೆಕ್ಸ್ಟ್ ಬೇಬಿಗೆ ಇನ್ನೊಂದು ಥರ ಸಿಮ್ಟಮ್ಸ್ ಇತ್ತು. ಇದರಲ್ಲಿ ನಾನು ಇವಾಗ ಏನು ಹೇಳ್ತಿದ್ದೀನಿ ಆಲ್ಮೋಸ್ಟ್ ಒಂದು 10ವರೆಗೂ ಹೇಳ್ತೀನಿ. ಎಲ್ಲ ಸಿಮ್ಟಮ್ಸ್ ಕೂಡ ನೀವು ಅಬ್ಸರ್ವ್ ಮಾಡ್ಕೋಬೋದು, ಇರುತ್ತೆ ಅದು. ಓಕೆನಾ? ನೆಕ್ಸ್ಟ್ ಬಂದು ಪಿಂಪಲ್ಸು. ನಮ್ಮ ಫೇಸಲ್ಲಿ ತುಂಬಾ ಪಿಂಪಲ್ಸ್ ಆಗುತ್ತೆ. ಹೆಣ್ಮಗು ಆದರೆ ತುಂಬ ಫೇಸು ಗ್ಲೋಯಿಂಗ್ ಆಗಿರುತ್ತೆ, ಹಾಗೆ ತುಂಬ ಚೆನ್ನಾಗಿ ಕಾಣಿಸ್ತಾ. ಬಟ್ ಬಾಯ್ ಬೇಬಿಗಾದರೆ ತುಂಬ ಫೇಸ್ ಡಲ್ ಆಗಿಬಿಡುತ್ತೆ, ತುಂಬ ಪಿಂಪಲ್ಸ್ ಆಗ್ತಾ ಇರುತ್ತೆ. ಇದನ್ನು ಕೂಡ ನೀವು ಅಬ್ಸರ್ವ್ ಮಾಡ್ಕೋಬೋದು. ಹಾಗೆಯೇ ಇನ್ನೊಂದು ವಿಷಯ ಏನು ಹೇಳ್ಬೋದು ಅಂತಂದರೆ, ಯಾವುದೇ ವಿಚಾರವಾಗಲೇ ಇದೇ ಗಂಡೇ ಬೇಕು ಎಣ್ಣೆ ಬೇಕು ಅಂತ ಮಾತ್ರ ಅನ್ಕೋಬೇಡಿ. ಅಂದರೆ ಒಂದು ಕ್ಯೂರಿಯಾಸಿಟಿ ಇರುತ್ತಲ್ವ. ಸೊ ಹಾಗಾಗಿ ಏನೆಲ್ಲ ಸಿಮ್ಟಮ್ಸ್ ಇರ್ಬೋದು ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಹೆಣ್ಣಾದರೂ ನಮ್ಮ ಮಗುನೇ, ಗಂಡಾದರೂ ನಮ್ಮ ಮಗುನೇ, ದಯವಿಟ್ಟು ಎರಡನ್ನೂ ಅಕ್ಸೆಪ್ಟ್ ಮಾಡಬೇಕಾಗುತ್ತೆ. ದೇವ್ರು ಯಾವ್ದು ಕೊಟ್ಟರೆ ಅದನ್ನು ತೊಗೋಬೇಕು. ಯಾಕಂದರೆ ಸುಮಾರು ಜನಕ್ಕೆ ಮಕ್ಕಳೇ ಇರೋದಿಲ್ಲ, ಅಂಥವ್ರು ನಮ್ಗೆ ಯಾವುದೋ ಒಂದು ಕೊಡ್ತಾ ಇದ್ದಾರಂದ್ರೆ ಅದನ್ನು ಖುಷಿಯಿಂದ ತೊಗೊಳ್ಳೋಣ. ಓಕೆನಾ? ನಾನು ಗಂಡು ಮಗು ಇಬ್ಬರು ಆಗಿರೋದ್ರಿಂದ ನನಗೇನು ಸಿಮ್ಟಮ್ಸ್ ಇದೆ ಅಂತ ನಾನು ನಿಮಗೆ ಕೆಲವೊಂದು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆಯೇ ಸ್ಕ್ಯಾನಿಂಗ್ ರಿಪೋರ್ಟ್ಸಲ್ಲಿ ಏನೆಲ್ಲ ನಾವು ಅಬ್ಸರ್ವ್ ಮಾಡ್ಕೋಬೋದು ಅನ್ನೋದು ಕೂಡ ನಾನು ಮುಂದೆ ವೀಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ.
ಸ್ಕ್ಯಾನಿಂಗ್ ರಿಪೋರ್ಟೇ ತೋರಿಸ್ತೀನಿ. ನಾನು ಸ್ಕ್ಯಾನಿಂಗ್ ರಿಪೋರ್ಟ್ ನೋಡೇ ಎಕ್ಸ್ಪ್ಲೈನ್ ಮಾಡ್ತೀನಿ. ಅಂದರೆ ಒಂದು ಸ್ಕ್ಯಾನಿಂಗ್ ರಿಪೋರ್ಟ್ ಕೊಟ್ಟಿರೋದ್ರಲ್ಲಿ ನಾವು ತಾಯಂದ್ರಿಗೆ ಏನೇನೆಲ್ಲ ನೋಡಬೇಕು ಅಂತ, ಏನೇನೆಲ್ಲ ಫಾಲೋ ಮಾಡಬೇಕು ಅನ್ನೋದನ್ನು ನಾನು ನಿಮ್ಗೆ ಹೇಳ್ತೀನಿ. ಹಾಗಾದರೆ ಏನು ಫುಡ್ ತೊಗೋಬೇಕು ಪ್ರತಿಯೊಂದನ್ನು ನಾನು ಹೇಳ್ತೀನಿ. ಫೀಡಿಂಗ್ ಮದರ್ ರಿಲೇಟೆಡ್ ಎಲ್ಲ ಹೇಳ್ತೀನಿ. ದಯವಿಟ್ಟು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಬೆಲ್ ಬಟನ್ ಪ್ರೆಸ್ ಮಾಡಿ. ಯಾರೆಲ್ಲ ಪ್ರೆಗ್ನೆಂಟ್ ಇದ್ದೀರಾ ದಯವಿಟ್ಟು ಈ ವಿಡಿಯೋಗೆ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಲಾಸ್ಟ್ ಕೊನೆಯದಾಗಿ ಏನಂದರೆ ವಾಮಿಟ್ಸು ಬಾಯ್ ಬೇಬಿ ಇದ್ದರೆ ಸ್ಟಾರ್ಟಿಂಗಿಂದನೇ ಸ್ಟಾರ್ಟ್ ಆಗಿಬಿಡುತ್ತೆ. ಸ್ಟಾರ್ಟಿಂಗಿಂದ ಆಲ್ಮೋಸ್ಟ್ ಒಂದು 3 ಮಂತ್ಸ್ವರೆಗೂ ಇರುತ್ತೆ ವಾಮಿಟ್ಸು. ಮಾರ್ನಿಂಗ್ ಟೈಮ್ ವಾಮಿಟ್ಸ್ ಆಗುತ್ತೆ, ತುಂಬಾ ಸುಸ್ತಾಗ್ತಾ ಇರುತ್ತೆ, ಎದ್ದೊಳಕ್ಕೆ ಆಗೋದಿಲ್ಲ, ಅಷ್ಟೊಂದು ಸುಸ್ತಾಗ್ತಾ ಇರುತ್ತೆ, ಮಲ್ಕೋಬೇಕಂತ ಅನಿಸ್ತಾ ಇರುತ್ತೆ. ಇದು ಕೂಡ ಒಂದು ಸಿಂಪ್ಟಮ್ಸ್ ಆಗಿರುತ್ತೆ. ಓಕೆನಾ, ಇದಾಗಿತ್ತು ಇವತ್ತಿನ ವಿಡಿಯೋದಲ್ಲಿ ಬಂದು ಪ್ರೆಗ್ನೆಂಟ್ ರಿಲೇಟೆಡ್ ವೀಡಿಯೋಸು ಹಾಕ್ತಾಯಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಮುಂದೆ ಒಳ್ಳೊಳ್ಳೆ ವೀಡಿಯೋಸ್ನ ನಿಮಗಾಗಿ ತೊಗೊಂಡು ಬರ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸ್ಕ್ಯಾನಿಂಗ್ ರಿಪೋರ್ಟ್ನ ತೋರಿಸಿ ಹೇಳ್ತೀನಿ ಏನೇನು ಅಬ್ಸರ್ವ್ ಮಾಡಬೇಕು ಅಂತ ಹೇಳ್ತಾ ಹೋಗ್ತೀನಿ. ಓಕೆನಾ, ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬರಲಾ, ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ, ಟೇಕ್ ಕೇರ್.